ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನಿಗೆ ಸ್ವಾಗತ. ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ನೋಡಿ. ಚಕ್ಕೆ ರುಬ್ಬೋದಕ್ಕಿದು, ಏಲಕ್ಕಿ 2, ಲವಂಗ 4, ಮೆಣಸು 5, ಕಾಳು. ಇದಕ್ಕೆ ಈರುಳ್ಳಿ ಬೇಕು, ತರಕಾರಿ ಪಲಾವ್ ಎಲೆ, ಗೆಡ್ಡೆಕೋಸು 2, ಟೊಮಟೊ 3, ಬೀನ್ಸ್ 5 ಗ್ರಾಮ್, 100 ಗ್ರಾಮ್, ಕ್ಯಾರೆಟು, ಹಸಿ ಬಟಾಣಿ, ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ಇಷ್ಟು ಐಟಮ್ ಬೇಕು ಇದಕ್ಕೆ. ಈಗ ಒಗ್ಗರಣೆಗೆ ಹಾಕಕ್ಕೆ ಏನೇನು ಬೇಕು ಅಂತ: ಏಲಕ್ಕಿ, ಮೆಣಸು, ಚಕ್ಕೆ, ಮರಾಠಿ ಮೊಗ್ಗು, ಕಾಳು. ಇಷ್ಟು ಒಗ್ಗರಣೆಗೆ ಬೇಕು. ಈಗ ಪಾತ್ರೆ ಇಟ್ಕೊಳ್ಳೋಣ ಬನ್ನಿ. ಪಾತ್ರೆ ಬಿಸಿಯಾಗಿದೆ, ಇವಾಗ ಎಣ್ಣೆ ಹಾಕೊಳ್ಳೋಣ ಬನ್ನಿ. ಈಗ ಎಣ್ಣೆ ಕಾಯ್ದಿದೆ, ಇದಕ್ಕೆ ಮಸಾಲೆ ಇವೆಲ್ಲ ಐಟಮ್ ಹಾಕೊಳ್ಳೋಣ. ಪಲಾವ್ ಮಸಾಲೆ, ಈಗ ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಆಗಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಈಗ ಕಸ್ತೂರಿ ಮೇಥಿ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಫ್ರೈ ಆಗಲಿ. ಈಗ ರುಬ್ಕೊಳಕ್ ಅವಾಗಲೇ ತೋರಿಸಿದೆಲ್ಲ ಐಟಮ್ ಹಾಕೊಂಡು ರುಬ್ಕೊಳ್ಳೋಣ. ಈಗ ಕೊತ್ತಂಬರಿ ಹಾಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಗೆ, ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಖಾರ ಇಷ್ಟು, ಚಕ್ಕೆ ಲವಂಗ ಅವಾಗ ಮಸಾಲೆ ಎಲ್ಲ ತೋರಿಸಿದೆಲ್ಲ ಎಲ್ಲ ಹಾಕಿ ರುಬ್ಕೊಳ್ಳೋಣ. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ನೈಸಾಗಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕೊಳ್ಳೋಣ. ಇದ್ರ ಜೊತೆ ಬಟಾಣಿ. ಈಗ ನಾನು ಇದು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. 1 ಬಟಾಣಿ ಆದ್ರೆ ನೀವು ನೈಟೇ ನೆನೆಸ್ಕೋಬೇಕು. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 2 ಸತಿ ತಿರ್ಸ್ಕೊಳ್ಳೋಣ. ಇನ್ನು ಸ್ವಲ್ಪ ಫ್ರೈ ಆಗಲಿ ಇದು. ಈ ಮಸಾಲೆ ರುಬ್ಬಾಗಿದೆ. ಈಗ ನೋಡಿ, ರೆಡಿ ಆಗಿದೆ, ಮಸಾಲೆ ಪೇಸ್ಟ್ ಆಗಿದೆ ನೈಸಾಗಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ರುಬ್ಬಿಕೊಂಡಿರೋದ ಮಸಾಲೆ ಹಾಕೊಳ್ಳೋಣ. ಇದು ಚೆನ್ನಾಗಿ ಒಂದು 2 ನಿಮಿಷ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 2 ನಿಮಿಷ ಫ್ರೈ ಆಗಬೇಕು. ಈಗ ಇದು ಮಸಾಲೆ ಬೇಯುವಾಗ್ಲೇ ಈಗ ಇದು ಬೇಯ್ತಾ ಇದೆ. ಈಗ ಈ ಕಡೆ ಪಕ್ಕದಲ್ಲಿ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಬೇಗ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ತಣ್ಣೀರು ಹಾಕಿ ಕುದಿಸೋದ್ಕಿಂತ ಕಾಯ್ದಿರೋ ನೀರು ಹಾಕ್ಬಿಟ್ಟು ಕುದಿಸಿದ್ರೆ ಚೆನ್ನಾಗಿ ಆಗ್ಬರುತ್ತೆ. 3 ಲೋಟ ಅಕ್ಕಿ ಹಾಕೊಂಡಿದ್ದೀನಿ. ಇದು ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಇಟ್ಕೊಳ್ಳೋಣ. ಈಗ ಮಸಾಲೆ ಇದು ನೋಡಿ, ಇದೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಎಲ್ಲ ತರಕಾರಿಗಳೆಲ್ಲ ಹಾಕೊಳ್ಳೋಣ. ನೋಡಿ, ಬೀನ್ಸ್, ಇದು ಕ್ಯಾರೆಟು, ನೂಕಲ್ಲು. ಇದೊಂದು 2 ನಿಮಿಷ ಫ್ರೈ ಆಗಲಿ. ಒಂದು 2 ನಿಮಿಷ ಫ್ರೈ ಆದ್ಮೇಲೆ ಈಗ ಅಕ್ಕಿ ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಇದಕ್ಕೆ ಈಗ ಉಪ್ಪು ಹಾಕೋಣ. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಇವಾಗಲೇ ಹಾಕಿದ್ರೆ ಚೆನ್ನಾಗಿ ಅದು ಫ್ರೈ ಆಗಿತ್ತು. ಉಪ್ಪು ಇವಾಗಲೇ ಹಾಕ್ಬೇಕು. ನಿಮಗೆ ಎಷ್ಟು ಬೇಕಷ್ಟು ನಿಮ್ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಮನೇಲೆ ಮಾಡಿರೋದು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವುದೇ ಅಂಗಡಿದಲ್ಲ, ಮನೇಲೆ ಮಾಡಿರೋಂಥ ಮಸಾಲೆ ಇದು. ಈಗ ಇದಕ್ಕೆ 2 ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ 2 ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊಸರನ್ನೇ ಹಾಕಿರೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲವ. ಮೇನ್ ಮೊಸರೇ ಇದು, ಚೆನ್ನಾಗಿ ಬರುತ್ತೆ. ಇದು ಮೊಸರು ಹಾಕೊಂಡು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಈಗ ಅಕ್ಕಿ ಚೆನ್ನಾಗಿ ಒಂದು 3 ಸತಿ ತೊಳೆದಿಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಹಾಕೋಣ. ಮಸಾಲೆನ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಅಕ್ಕಿ ಹಾಕೋಣ. ಈಗ ಇದನ್ನ ಒಂದು 2 ನಿಮಿಷ ಚೆನ್ನಾಗಿದ್ದು ಮಸಾಲೆ ಜೊತೆ ಅಕ್ಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 2 ನಿಮಿಷ ಆದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ನೀರು ಕಾಯಿಸ್ಕೊಂಡಿದೀವಿ ಆಲ್ರೆಡಿ. ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದರಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಇದು ನೋಡಿ ಆಗಿದೆ ಚೆನ್ನಾಗಿ ಫ್ರೈ. ಈ ಕಾಯ್ದಿರೋ ನೀರ್ನ ಹಾಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈಗ ಬೇಯಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ತಳತಿ ಟೈಮ್.
ರೆಡಿ ಆಗೋದು. ಇವಾಗ ನೀರು ಹಾಕಂದ್ಮೇಲೆ ಎಲ್ಲ ಮಿಕ್ಸ್ ಆದ್ಮೇಲೆ ಟೇಸ್ಟ್ ಒಂದ್ಸತಿ ನೋಡ್ಕೊಳ್ಳಿ ನೀವು. ಈ ಉಪ್ಪು ಏನಾರ ಕಮ್ಮಿ ಇದ್ರೆ ಹಾಕೋಬಹುದು, ನೀವು ಎಷ್ಟು ಬೇಕು ನೋಡ್ಕೊಂಡು. ಇವಾಗ ಇದಕ್ಕೆ 1 ಸ್ಪೂನು ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕಂದ್ರೆ ಚೆನ್ನಾಗಿರುತ್ತೆ. ತುಪ್ಪ 1 ಸ್ಪೂನ್ ಹಾಕೊಳ್ಳಿ. ಈಗಿದು ಆಗಿದೆ, 3/4% ಆಗಿದೆ. ಇದನ್ನ ದಮ್ ಬಿಡಿಯಕ್ಕೆ ಇಟ್ಕೊಳ್ಳೋಣ. ಕೆಳಗಡೆ ತೆವೆ ಇಟ್ಬಿಟ್ಟು ಇಕ್ಕೋಣ, ಹಂಗೆ ಆದ್ರೆ ಸಿಗಿಯುತ್ತೆ. ತೆವೆ ಇಟ್ಬಿಟ್ಟು ಇಕ್ಕೋಣ, ಒಂದು 5 ನಿಮಿಷ ಇಡೋಣ. ಈಗ ಇದನ್ನ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ದೊಡ್ಡ ಉರಿಲಿ, ಆಮೇಲೆ ಒಂದು 5 ನಿಮಿಷ ಸಣ್ಣ ಉರಿಲಿ ಇಕ್ಕಿದ್ರೆ ಆಯ್ತು, ರೆಡಿ ಆಗುತ್ತೆ. ಈಗ 10 ನಿಮಿಷ ಆಯ್ತು. ಇದು ಚೆನ್ನಾಗಿ ಆಗಿದೆ ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಫುಲ್ ರೆಡಿ ಆಗಿದೆ ನೋಡಿ ಪಲಾವ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.